ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 25ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಎರಡನೇ ದಿನ ಮಾರ್ಕೆಟ್ ರಿಕವರಿ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ ಇವತ್ತು 394 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 1.7%ನಷ್ಟು ನಿಫ್ಟಿ ಗೇನ್ ಆಗಿದೆ. ಸೊ ಕಳೆದ ಎರಡು ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಲೋವರ್ ಲೆವೆಲ್ನಿಂದ ಆಲ್ಮೋಸ್ಟ್ 800 ಪಾಯಿಂಟ್ಗಳಷ್ಟು ನಿಫ್ಟಿ ರಿಕವರ್ ಆಗ್ತದೆ. ಸೊ ಈ ಒಂದು ರಿಕವರಿ ಸಸ್ಟೈನ್ ಆಗುತ್ತಾ ಅದನ್ನು ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ಗಳು ಬರ್ತಾ ಹೋದರೆ ಖಂಡಿತವಾಗ್ಲೂ ಈ ಒಂದು ರಿಕವರಿ ಸಸ್ಟೈನ್ ಆಗುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 1.6%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿತ್ತು. 2%ನ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಐ ಟಿ ಇಂಡೆಕ್ಸ್ನ ಸ್ಟಾಕ್ಗಳಲ್ಲಿ ಅಷ್ಟಾಗಿ ಮೊಮೆಂಟಮ್ ಇರಲಿಲ್ಲ. ಫ್ಲಾಟ್ ಆಗೇನೆ ಐ ಟಿ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ 2%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ಲೋವರ್ ಲೆವೆಲ್ನಿಂದ ಬಾಟಮ್ ಫಿಶಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಯು ಎಸ್ ಮತ್ತು ಇರಾನ್ನ ನಡುವೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ವಾರ್ ಬೇಗ ಎಂಡ್ ಆಗ್ಬೋದು ಅನ್ನುವಂಥ ಹೋಪ್ನಿಂದ ಮಾರ್ಕೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಯು ಎಸ್ 15 ಕಂಡೀಷನ್ಸ್ಗಳನ್ನು ಇರಾನ್ಗೆ ಹಾಕಿದರೆ ಆ 15 ಕಂಡೀಷನ್ಸ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಈ ವಾರ್ ಸ್ಟಾಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇರಾನ್ ತನ್ನದೇ ಆದ ಕಂಡೀಷನ್ಸ್ಗಳನ್ನು ಇಸ್ರೇಲ್ ಮತ್ತು ಯು ಎಸ್ಗೆ ಕೂಡ ಹಾಕಿದರೆ ಅದನ್ನು ಇಸ್ರೇಲ್ ಮತ್ತು ಯು ಎಸ್ ಕೂಡ ಒಪ್ಕೋಬೇಕಾಗತ್ತೆ. ಸೊ ಎರಡು ಕಡೆಯಿಂದ ರೆಸ್ಪಾನ್ಸಸ್ ಪಾಸಿಟಿವ್ ಆಗಿ ಇದ್ದರೆ ಮಾರ್ಕೆಟ್ನಲ್ಲಿ ರಿಕವರಿ ಸಸ್ಟೈನ್ ಆಗುತ್ತೆ. ಸೊ ಅಕಸ್ಮಾತ್ ಈ ಕಂಡೀಷನ್ಸ್ಗಳು ಒಂದು ಕಡೆ ಅಕ್ಸೆಪ್ಟ್ ಆಗಲಿಲ್ಲ ಅಂದರೂ ಕೂಡ ವಾರ್ ಮತ್ತೆ ಕಂಟಿನ್ಯೂ ಆಗುವಂಥ ರಿಸ್ಕ್ ಇದ್ದೇ ಇರುತ್ತೆ. ಸೊ ಈಗ ಕ್ರೂಡ್ ಆಯಿಲ್ನ ಪ್ರೈಸಸ್ $95ನ ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸೊ ವಾರ್ ಸಿಚುವೇಶನ್ ಕಂಟ್ರೋಲ್ಗೆ ಬರ್ಬೋದು ಅನ್ನುವಂಥ ಹೋಪ್ನಿಂದ ಕ್ರೂಡ್ ಪ್ರೈಸಸ್ ಫಾಲ್ ಆಗ್ತಿದೆ. ಅಕಸ್ಮಾತ್ ಮತ್ತೆ ವಾರ್ ಸಿಚುವೇಶನ್ಸ್ ಇಂಟೆನ್ಸಿಫೈ ಆದರೆ ಕ್ರೂಡ್ ಪ್ರೈಸಸ್ ಜಂಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರೂಡ್ ಜಂಪ್ ಆದರೆ ಮಾರ್ಕೆಟ್ನಲ್ಲಿ ಮತ್ತೆ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಆಬ್ವಿಯಸ್ಲಿ ನ್ಯೂಸ್ ಯಾವ ರೀತಿಯಲ್ಲಿ ಬರುತ್ತೆ ಅದೇ ರೀತಿಯಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಹೋಗುತ್ತೆ. ಸೊ ರೀಸೆಂಟಾಗಿ ಸಾಕಷ್ಟು ಬ್ರೋಕರೇಜಸ್ಗಳು ನಿಫ್ಟಿಯ ಟಾರ್ಗೆಟ್ಸನ್ನು ಕಟ್ ಮಾಡ್ತಾ ಬರ್ತಿದ್ದಾರೆ. ವಾರ್ಗೂ ಮುಂಚೆ ಬ್ರೋಕರೇಜಸ್ಗಳು 28ರಿಂದ 30,000 ಲೆವೆಲ್ಸನ್ನು 2026ರ ವರ್ಷಕ್ಕೆ ನಿಫ್ಟಿಗೆ ಕೊಟ್ಟಿದ್ರು. ಬಟ್ ಈಗ ವಾರ್ ಸಿಚುವೇಶನ್ಸ್ ಇರೋದ್ರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ರಿಸ್ಕ್ ಇದೆ. ಹಾಗೆ 2027ರ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ 1ರಿಂದ ಏನು ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಿದೆ ಆ ಫಿನಾನ್ಷಿಯಲ್ ಇಯರ್ನಲ್ಲಿ ಏನು GDP ಗ್ರೋತ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಕೂಡ ಈಗ ಕಟ್ ಆಗ್ತಾ ಬರ್ತಿದೆ. ಸೊ ಆ ರೀಸನ್ನಿಂದ ನಿಫ್ಟಿಯ ಟಾರ್ಗೆಟ್ಸ್ಗಳನ್ನು ಕೂಡ ಬ್ರೋಕರೇಜ್ಗಳು ಡೌನ್ಗ್ರೇಡ್ ಮಾಡ್ತಿದ್ದಾರೆ. ಬರ್ನ್ಸ್ಟೈನ್ ಈ ಮುಂಚೆ ಒಳ್ಳೆ ಟಾರ್ಗೆಟ್ಸನ್ನು ನಿಫ್ಟಿಗೆ ಕೊಟ್ಟಿದ್ರು. ಅದನ್ನು ಈಗ 26,000ಕ್ಕೆ ಇಳಿಸಿದ್ದಾರೆ. ಇದು ಬುಲ್ ಕೇಸ್ ಸಿನಾರಿಯೋ ಆಗಿರುತ್ತೆ. ಅಕಸ್ಮಾತ್ ವಾರ್ ಸಿಚುವೇಶನ್ಸ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ನಿಫ್ಟಿ 19,000ದ ಲೋವನ್ನು ಟಚ್ ಮಾಡ್ಬೋದು ಅನ್ನೋದು ಬರ್ನ್ಸ್ಟೈನ್ನ ವ್ಯೂ ಆಗಿರುತ್ತೆ. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ, ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತದೆ ಅಂದರೆ ಆಬ್ವಿಯಸ್ಲಿ ಅದು ಭಾರತದ ಎಕಾನಮಿಗೆ ನೆಗೆಟಿವ್ ಆಗುತ್ತೆ. ಆದ್ದರಿಂದ ನಿಫ್ಟಿಯಲ್ಲಿ ಕೂಡ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಿದೆ ಅಂದರೆ RBI ರೇಟ್ ಕಟ್ಟನ್ನು ಕೂಡ ಪೋಸ್ಟ್ಪೋನ್ ಮಾಡುವಂಥ ಚಾನ್ಸಸ್ ಇದೆ. ಇನ್ನು ಒಂದು ರೇಟ್ ಕಟ್ RBIನಿಂದ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ರೀಸೆಂಟಾಗಿ ಸಾಕಷ್ಟು ಸೆಂಟ್ರಲ್ ಬ್ಯಾಂಕ್ಗಳು ವಾರ್ ಸಿಚುವೇಶನ್ಸ್ನಿಂದ ರೇಟ್ ಕಟ್ಗಳನ್ನು ಪೋಸ್ಟ್ಪೋನ್ ಮಾಡಿದರು. ಸೊ ಏಪ್ರಿಲ್ ತಿಂಗಳಲ್ಲಿ RBIನ ಮೀಟಿಂಗ್ ಕೂಡ ಇರುತ್ತೆ. RBI ರೇಟ್ ಕಟ್ಟನ್ನು ಪೋಸ್ಟ್ಪೋನ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ನ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಸೊ ಆ ಒಂದು ಇನ್ಫ್ಲೇಷನ್ ಡೇಟಾ ಭಾರತದ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಲೇಷನ್ಸ್ ಸಡನ್ನಾಗಿ ಜಂಪ್ ಆದರೆ ಮಾರ್ಕೆಟ್ ಅದಕ್ಕೆ ನೆಗೆಟಿವ್ ರಿಯಾಕ್ಷನನ್ನು ಕೊಡ್ಬೋದು. ಹಾಗೆ ಕ್ರೂಡ್ ಪ್ರೈಸಸ್ ಕೂಡ ಭಾರತದ ಎಕಾನಮಿಯನ್ನು ಡಿಸೈಡ್ ಮಾಡುತ್ತೆ. ಸೊ ನಾಳೆ ಮಾರ್ಚ್ 26 ರಾಮನವಮಿ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಯಾವುದೇ ರೀತಿಯ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇವತ್ತು ಸಂಜೆ ಹಾಗೆಯೇ ನಾಳೆ ಯಾವ ರೀತಿಯ ನ್ಯೂಸ್ಗಳು ಈ ವಾರ್ನಿಂದ ಬರುತ್ತೆ ಅದರ ಬೇಸಿಸ್ ಮೇಲೆ ಶುಕ್ರವಾರ ನಮಗೆ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಹಾಗೆ ನಾಳೆ US ಮಾರ್ಕೆಟ್ಸ್ಗಳು ಪಾಸಿಟಿವ್ ಆಗಿ ಇದ್ದರೆ ಇಂಡಿಯನ್ ಮಾರ್ಕೆಟ್ ಶುಕ್ರವಾರ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಯಾವೆಲ್ಲ ಸ್ಟಾಕ್ಗಳಲ್ಲಿ ಹೆಚ್ಚಾಗಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು, ಲೋವರ್ ಲೆವೆಲ್ಗಳಿಂದ ಬೈಯಿಂಗ್ ಎಮರ್ಜ್ ಆಗಿದೆ. ಶ್ರೀರಾಮ್ ಫಿನಾನ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫಿನಾನ್ಸ್ 4%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಶ್ರೀರಾಮ್ ಫಿನಾನ್ಸ್ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಎಮರ್ಜ್ ಆಯಿತು. ಗ್ರಾಸಿಮ್ ಮತ್ತು ಅದಾನಿ ಎಂಟರ್ಪ್ರೈಸಸ್ ಕೂಡ 3.5%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಗಿದೆ. ಸೊ ನಿಫ್ಟಿಯ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟೆಕ್ ಮಹೀಂದ್ರ, TCS, IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಾಗಿ ವೀಕ್ನೆಸ್ ಬಂದಿದೆ. ಪವರ್ ಗ್ರಿಡ್ ನಿನ್ನೆ ಕೆಪೆಕ್ಸ್ನ ನ್ಯೂಸ್ನಿಂದ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಹಾಗೆ BELನಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸಿಲ್ವರ್ ಗೋಲ್ಡ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ರಿಕವರಿ ಬರ್ತಿದೆ. ಕ್ರೂಡ್ ಪ್ರೈಸಸ್ ಫಾಲ್ ಆಗ್ತಿರೋದ್ರಿಂದ ಸಿಲ್ವರ್ ಹಾಗೆ ಮೆಟಲ್ಸ್ಗಳು ಸ್ಟ್ರಾಂಗ್ ಆಗಿದೆ. ಹಾಗೆ ಹಿಂದೂಸ್ತಾನ್ ಜಿಂಕ್ ಸಿಲ್ವರನ್ನು ಟ್ರ್ಯಾಕ್ ಮಾಡ್ತಾ ಬರ್ತಿದೆ. ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆದಾಗ ಹಿಂದೂಸ್ತಾನ್ ಜಿಂಕ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಇವತ್ತು ಕೂಡ ಸ್ಟಾಕ್ 3.5%ನ ಅರೌಂಡಲ್ಲಿ ಗೇನ್ ಆಗಿದೆ.
L&T ಸ್ಟಾಕ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಮಿಡ್ಲ್ ಈಸ್ಟ್ನಲ್ಲಿ ಟೆನ್ಷನ್ಸ್ ಇರೋದ್ರಿಂದ L&T ಕರೆಕ್ಟ್ ಆಗ್ತಾ ಬಂದಿತ್ತು. ಬಟ್ ಇವತ್ತು ಸ್ಟಾಕ್ ಆಲ್ಮೋಸ್ಟ್ 4% ಗೇನ್ ಆಗಿದೆ. ಕಂಪನಿಗೆ ಗುವಾಹಟಿನಿಂದ ಆರ್ಡರ್ ಕೂಡ ಸಿಕ್ಕಿದೆ. ಸೊ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸೇವೇಜ್ ಬೋರ್ಡ್ನ ಕಡೆಯಿಂದ ಈ ಒಂದು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. 1000ರಿಂದ 2500 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಆರ್ಡರ್ನ ನ್ಯೂಸ್ ಬಂದಾಗ ಸ್ಟಾಕ್ ಅಷ್ಟಾಗಿ ರಿಯಾಕ್ಟ್ ಮಾಡೋದಿಲ್ಲ. ಬಟ್ ಇವತ್ತು ಟೆನ್ಷನ್ಸ್ ಈಸ್ ಔಟ್ ಆಗ್ತಿರೋದ್ರಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೀಗಲ್ ಇಂಡಿಯಾ ಕಂಪನಿಗೆ 297 ಕೋಟಿಯ ಆರ್ಡರ್ ಸಿಕ್ಕಿದೆ. ಪೂರ್ವ ಗ್ರೀನ್ ಪವರ್ನ ಕಡೆಯಿಂದ ಈ ಒಂದು ಆರ್ಡರ್ನ ಆಂಧ್ರ ಪ್ರದೇಶನಲ್ಲಿ ಕಂಪನಿ ಪಡ್ಕೊಂಡಿದ್ದಾರೆ. ರೀಸೆಂಟಾಗಿ ಸಬ್ಸಿಡರಿಗೆ ಕೂಡ ಒಳ್ಳೆಯ ಒಂದು ಆರ್ಡರ್ ಬಂದಿತ್ತು. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಸೀಗಲ್ ಮೇಂಟೈನ್ ಮಾಡ್ತಿದ್ದಾರೆ. ವಾರ್ ಎನರ್ಜೀಸ್ನಲ್ಲಿ ಕೂಡ 3% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇವರು ತಮ್ಮ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಸಬ್ಸಿಡರಿಯಲ್ಲಿ 3900 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಸೋಲಾರ್ ಸೆಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ಗ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕೆಪೆಕ್ಸ್ ಅನೌನ್ಸ್ ಆಗಿದೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಯುನೈಟೆಡ್ ಸ್ಪಿರಿಟ್ಸ್ ಇವತ್ತು ನ್ಯೂಸ್ನಲ್ಲಿತ್ತು. ಸ್ಟಾಕ್ 1.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಯುನೈಟೆಡ್ ಸ್ಪಿರಿಟ್ಸ್ನ ಸಬ್ಸಿಡರಿ ಕಂಪನಿ ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಇವರ ಪೇರೆಂಟ್ ಕಂಪನಿ ಡಿಯಾಗಿಯೋ ಕಂಪ್ಲೀಟ್ ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಸೊ RCB ಫ್ರ್ಯಾಂಚೈಸ್ ಚೇಂಜ್ ಆಗ್ತದೆ. ಸೊ ಯುನೈಟೆಡ್ ಸ್ಪಿರಿಟ್ಸ್ನ ಪ್ರಮೋಟರ್ ಸ್ಟೇಕನ್ನು ಓನ್ ಮಾಡ್ತಿದ್ರು. ಅದನ್ನು ಈಗ ಆದಿತ್ಯ ಬಿರ್ಲಾ ಹಾಗೆ ಕೆಲವೊಂದಿಷ್ಟು ಎಂಟಿಟಿಗಳು ಸೇರಿ ಪರ್ಚೇಸ್ ಮಾಡಿದ್ದಾರೆ. 16,660 ಕೋಟಿಯ ಡೀಲ್ ಆಗಿದೆ. ಈ ಒಂದು ಡೀಲ್ ಶಾರ್ಟ್ ಟರ್ಮ್ನಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ಗೆ ಪಾಸಿಟಿವ್ ಆದರೂ ಕೂಡ ಲಾಂಗ್ ಟರ್ಮ್ನಲ್ಲಿ ಇಂಪ್ಯಾಕ್ಟನ್ನು ತರಬಹುದು ಅನ್ನೋದು ಇನ್ವೆಸ್ಟರ್ಸ್ಗಳ ವ್ಯೂ ಆಗಿರುತ್ತೆ. ಯಾಕೆಂದರೆ RCB ಫ್ರ್ಯಾಂಚೈಸ್ ಕಳೆದ 3-4 ವರ್ಷಗಳಲ್ಲಿ ಸ್ಟ್ರಾಂಗ್ ಆಗಿ ತಮ್ಮ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಾ ಬರ್ತಿದ್ದಾರೆ. ಸೊ ಲಾಸ್ಟ್ ಇಯರ್ RCB ಕಪ್ ಕೂಡ ಗೆದ್ದಿರೋದ್ರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಸ್ಟ್ರಾಂಗ್ ರೆವೆನ್ಯೂ ಕೂಡ ಬರುವಂಥ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಬೆಂಗಳೂರಿನಲ್ಲಿ ನೀವು ಟಿಕೆಟ್ ಪ್ರೈಸನ್ನು ಕೂಡ ಅಬ್ಸರ್ವ್ ಮಾಡಿರ್ಬೋದು. ಹಾಗೆ ಅಡ್ವರ್ಟೈಸಿಂಗ್ ಕಾಸ್ಟ್ ಕೂಡ ಸ್ಟ್ರಾಂಗ್ ಆಗಿ ಈ ಒಂದು ಫ್ರಾಂಚೈಸ್ಗೆ ಸಿಗುತ್ತೆ. ಆದ್ದರಿಂದ ರೆವೆನ್ಯೂಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇರೋದ್ರಿಂದ ಸ್ಟೇಕ್ ಸೇಲ್ ಬೇಕಾಗಿತ್ತಾ ಅನ್ನುವಂಥ ಒಂದು ಕ್ವೆಶ್ಚನ್ ಕೂಡ ಅರೈಸ್ ಆಗುತ್ತೆ. ಬಟ್ ಈಗ ಕಂಪನಿ ಸ್ಟೇಕ್ ಸೇಲನ್ನು ಮಾಡಿದರೆ ಅದು ಎಲ್ಲೋ ಒಂದು ಕಡೆ ಇನ್ವೆಸ್ಟರ್ಸ್ಗಳಿಗೆ ನೆಗೆಟಿವ್ ಅಂತ ಅನಿಸಿದೆ. ಆದ್ದರಿಂದ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಷನನ್ನು ಕೊಟ್ಟಿದೆ. ಹಾಗೆ ಲಕ್ನೋ ಸೂಪರ್ ಜೈಂಟ್ ಫ್ರಾಂಚೈಸಿ RPSG ವೆಂಚರ್ಸ್ನಲ್ಲಿ ಕೂಡ 20% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ RPSG ವೆಂಚರ್ಸ್ನ ಮಾರ್ಕೆಟ್ ಕ್ಯಾಪ್ ಈಗ 2,300 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ RCB ಫ್ರಾಂಚೈಸಿ ಸ್ಟೇಕ್ ಸೇಲ್ನ ಜೊತೆಯಲ್ಲಿ RR ಫ್ರಾಂಚೈಸಿ ಕೂಡ ತಮ್ಮ ಸ್ಟೇಕ್ ಸೇಲನ್ನು ಮಾಡಿದರೆ 15,000 ಕೋಟಿಗೆ ಆ ಒಂದು ಡೀಲ್ ಕೂಡ ಆಗಿದೆ. ಸೊ ಮೇ ಬಿ ಫ್ಯೂಚರ್ನಲ್ಲಿ RPSG ವೆಂಚರ್ಸ್ ಲಕ್ನೋ ಸೂಪರ್ ಜೈಂಟ್ನ ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ರೆ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಬರ್ಬೋದು ಅನ್ನುವಂಥ ರೀಸನ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ರಿಯಾಕ್ಷನನ್ನು ಕೊಟ್ಟಿದೆ. RPSG ವೆಂಚರ್ಸ್ನ ಬುಕ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿದಾಗ 800 ರೂಪಾಯಿ ಕಾಣಿಸುತ್ತೆ. ಈಗ ಸ್ಟಾಕ್ 720 ಲೆವೆಲಲ್ಲಿ ಟ್ರೇಡ್ ಆಗ್ತದೆ. ಅವಾಂಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ 8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಗೆ 460 ಕೋಟಿಯ ಆರ್ಡರ್ ಸಿಕ್ಕಿದೆ. ಸ್ಯಾಟಲೈಟ್ ಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ 14% ಗೇನ್ ಆಗಿತ್ತು. ಎಕ್ಸೈಡ್ ಇಂಡಸ್ಟ್ರೀಸ್ ತಮ್ಮ ಸಬ್ಸಿಡರಿ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಇನ್ನೂ ಅಡಿಷನಲ್ 450 ಕೋಟಿ ಇನ್ವೆಸ್ಟ್ಮೆಂಟ್ ಪ್ಲಾನನ್ನು ಮಾಡಿದ್ದಾರೆ. ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ 4,800 ಕೋಟಿ ಆಗಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಒಳ್ಳೆ ಒಂದು ಡಿಮ್ಯಾಂಡ್ ಇರೋದ್ರಿಂದ ತಮ್ಮ ಸಬ್ಸಿಡರಿಯಲ್ಲಿ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟನ್ನು ಎಕ್ಸೈಡ್ ಇಂಡಸ್ಟ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಇದು ಖಂಡಿತವಾಗ್ಲೂ ಎಕ್ಸೈಡ್ಗೆ ಪಾಸಿಟಿವ್ ಆಗಿರುತ್ತೆ. ಭಾರತ್ ಡೈನಮಿಕ್ಸ್ಗೆ ಸ್ಟ್ರಾಂಗ್ ಆರ್ಡರ್ಸ್ಗಳು ಸಿಗ್ತಾ ಹೋಗ್ತದೆ. 26,000 ಕೋಟಿಯ ಆರ್ಡರ್ ಇದೆ. ಆದ್ದರಿಂದ ಇನ್ನೂ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ತೆಲಂಗಾಣ ಮತ್ತು ಉತ್ತರ ಪ್ರದೇಶನಲ್ಲಿ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಸ್ಟಾರ್ಟ್ ಆಗುತ್ತೆ. ಒಂದೇ ವರ್ಷದಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಕಂಪನಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟಾಗೇನು ಮೂಮೆಂಟಮ್ ಇರಲಿಲ್ಲ. ಬಟ್ ಇದು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. ಇನ್ನಷ್ಟು ಆರ್ಡರ್ಸ್ಗಳನ್ನು ಕೂಡ ಕಂಪನಿ ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಕೋಲ್ ಇಂಡಿಯಾ ಸಬ್ಸಿಡಿಯಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಸೊ ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಹೋಪನ್ನು ಇಟ್ಕೋಬೋದಾಗುತ್ತೆ. ಮಂಗಳವಾರ 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು. ಮೊದಲನೇ IPO ಅಮೀರ್ ಚಂದ್ ಜಗದೀಶ್ ಕುಮಾರ್ ಎಕ್ಸ್ಪೋರ್ಟ್ಸ್ ಆಗಿರುತ್ತೆ. ಇವರು ಬಾಸ್ಮತಿ ರೈಸ್ ಸ್ಟ್ಯಾಪಲ್ಸ್ಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಈ ಒಂದು IPOನಲ್ಲಿ QIB ಕ್ಯಾಟಗರಿ ಆಲ್ರೆಡಿ ಒಂದು ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ.
HNI ಕ್ಯಾಟಗರಿಯಲ್ಲಿ 3.5 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ರಿಟೇಲ್ ಕ್ಯಾಟಗರಿ ಕೂಡ 0.6 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಈ IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಶುಕ್ರವಾರ ಆಗಿರುತ್ತೆ. ನಾಳೆ ಮಾರ್ಕೆಟ್ ಹಾಲಿಡೇ ಆಗಿರೋದ್ರಿಂದ ಶುಕ್ರವಾರದವರೆಗೂ ನೀವು ಅಪ್ಲೈ ಮಾಡ್ಬೋದು. ಸೊ ಟೋಟಲ್ ಆಗಿ ಇಶ್ಯೂ 1.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟೇನು ಸ್ಟ್ರಾಂಗ್ ಆಗಿ ಇಲ್ಲ. ವಾರ್ ಸಿಚುವೇಶನ್ಸ್ ಕೂಡ ಇರೋದ್ರಿಂದ IPOನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಅಕಸ್ಮಾತ್ ಅಪ್ಲೈ ಮಾಡಬೇಕು ಅಂತ ಇದ್ರೆ ಈ ಒಂದು IPOನ ಚೂಸ್ ಮಾಡ್ಕೋಬೋದು. ಪವರಿಕಾ ಪವರ್ ರಿಲೇಟೆಡ್ ಕಂಪನಿ ಈ ಒಂದು IPOನಲ್ಲಿ ಅಷ್ಟಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಹಾಗೆ ಸಬ್ಸ್ಕ್ರಿಪ್ಷನನ್ನು ಅಬ್ಸರ್ವ್ ಮಾಡಿದಾಗ QIBs ಇನ್ನೂ ಕೂಡ ಅಪ್ಲಿಕೇಶನ್ಸನ್ನು ಹಾಕಿಲ್ಲ. HNI ಕ್ಯಾಟಗರಿ ನೆಗ್ಲಿಜಿಬಲ್ ಸಬ್ಸ್ಕ್ರಿಪ್ಷನ್ ಬಂದಿದೆ. ರಿಟೇಲಲ್ಲಿ ಕೂಡ ನೆಗ್ಲಿಜಿಬಲ್ ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೂಡ ಶುಕ್ರವಾರ ಕೊನೆ ದಿನ ಆಗಿರುತ್ತೆ. ಮೇ ಬಿ IPOನಲ್ಲಿ ಹೆಚ್ಚಾಗಿ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ ಅಂದರೆ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಇಲ್ಲಿ ಪ್ರೀಮಿಯಂ ಕೂಡ ಕಡಿಮೆ ಇದೆ, ಸಬ್ಸ್ಕ್ರಿಪ್ಷನ್ ಕೂಡ ಹೆಚ್ಚಾಗಿ ಬರದೇ ಇರೋದ್ರಿಂದ ಈ ಒಂದು IPOನ ಅವಾಯ್ಡ್ ಮಾಡ್ಬೋದು. ಸಾಯಿ ಪೇರೆಂಟಲ್ಸ್ ಲಿಮಿಟೆಡ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವುದೇ ರೀತಿಯಲ್ಲಿ ಕಾಣಿಸ್ತಿಲ್ಲ. ಹಾಗೆ ಇಲ್ಲೂ ಕೂಡ ಹೆಚ್ಚಾಗಿ ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ಬಂದಿಲ್ಲ. ಬಟ್ QIBs 0.6 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಇದು ಫಾರ್ಮಾ ರಿಲೇಟೆಡ್ ಕಂಪನಿ ಆಗಿರುತ್ತೆ. CDMO ಅಂದರೆ ಫಾರ್ಮಾ ರಿಲೇಟೆಡ್ APIsಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ಲದೇ ಇರೋದ್ರಿಂದ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.